ಬಿಪಿಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇರುವ ಕರ್ನಾಟಕ ರಾಜ್ಯದ ಎಲ್ಲಾ ಪಡಿತರ ಚೀಟಿದಾರರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬಿಗ್ ಶಾಕ್. ಕರ್ನಾಟಕ ರಾಜ್ಯ ಆಹಾರ ನಾಗರಿಕ ಸರಬರಾಜು ಇಲಾಖೆಯು ಪಡಿತರ ಚೀಟಿದಾರರಿಗೆ ಭಾರೀ ದೊಡ್ಡ ಶಾಕ್ ನೀಡಿದೆ. ಇದೇ ಜೂನ್ 30ರ ಒಳಗಾಗಿ ಈ ಕೆಲಸ ಮಾಡುವುದು ಕಡ್ಡಾಯವಾಗಿದೆ. ಇಲ್ಲಾಂದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗುವುದರ ಜೊತೆಗೆ ಮುಂದಿನ ತಿಂಗಳಿನಿಂದ ನಿಮಗೆ ಯಾವುದೇ ರೇಷನ್ ಸಿಗಲ್ಲ. ಜೊತೆಗೆ ಗೃಹಲಕ್ಷ್ಮಿ ಹಣ ಕೂಡ ಬರಲ್ಲ, ಅಕ್ಕಿ ಹಣ ಕೂಡ ಬರಲ್ಲ. ನೀವು ಕೂಡ ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ಆಹಾರ ಧಾನ್ಯ ಪಡಿತಕೊಳ್ತಾ ಇದ್ರೆ, ಪಡಿತರ ಚೀಟಿ ಫಲಾನುಭವಿಗಳಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ನಿಮ್ಮ ಬಳಿಯೂ ಈಗಾಗಲೇ ಬಿಪಿಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಬಂದ್ ಆಗಬಾರದು ಅನ್ನೋದಾದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಹೌದು, ಪಡಿತರ ಚೀಟಿದಾರರು ತಮ್ಮ ಈ ಕೆವೈಸಿಯನ್ನ ಕಾರ್ಡ್ನೊಂದಿಗೆ ಮಾಡುವುದು ಸಹ ಅಗತ್ಯವಾಗಿದೆ. ನೀವು ಪಡಿತರ ಚೀಟಿಯ ಮೂಲಕ ಉಚಿತ ಪಡಿತರ ಸೌಲಭ್ಯವನ್ನ ಪಡಿತಾ ಇದ್ರೆ ತಪ್ಪದೆ ಈ ಕೆವೈಸಿ ಮಾಡುವುದು ಕಡ್ಡಾಯವಾಗಿದೆ. ಆದರೆ ಪಡಿತರ ಚೀಟಿಗಾಗಿ ಈ ಕೆವೈಸಿ ಪ್ರಕ್ರಿಯೆನ ನೀವು ಇನ್ನು ಪೂರ್ಣಗೊಳಿಸದಿದ್ರೆ ಈ ಕೆಲಸವನ್ನ ಶೀಘ್ರದಲ್ಲೇ ಮಾಡಿ. ನಿಯಮದ ಪ್ರಕಾರ ಕುಟುಂಬದ ಎಲ್ಲಾ ಸದಸ್ಯರು ಈ ಕೆವೈಸಿ ಮಾಡಿಸಿಕೊಳ್ಳುವುದು ಅವಶ್ಯಕ. ಇದಕ್ಕಾಗಿ ಎಲ್ಲಾ ಸದಸ್ಯರ ಬೆರಳಚ್ಚು ಪರಿಶೀಲನೆ ಅವಶ್ಯಕ. ಪಡಿತರ ಚೀಟಿಯಲ್ಲಿ ಹೆಸರು ಇರುವ ಸದಸ್ಯರ ಈ ಕೆವೈಸಿ ಹೊಂದಿರುವುದು ಅವಶ್ಯಕ. ಸದಸ್ಯರ ಈ ಕೆವೈಸಿ ಮಾಡದಿದ್ರೆ ಅವರ ಹೆಸರನ್ನ ಪಡಿತರ ಚೀಟಿಯಿಂದ ತೆಗೆದುಹಾಕಲಾಗುತ್ತದೆ. ಪಡಿತರ ಚೀಟಿಯ ಈ ಕೆವೈಸಿ ಮಾಡುವುದು ಹೇಗೆ? ಪಡಿತರ ಚೀಟಿಯ ಈ ಕೆವೈಸಿ ಸೌಲಭ್ಯವು ಸಂಪೂರ್ಣವಾಗಿ ಉಚಿತವಾಗಿದೆ. ಇದಕ್ಕಾಗಿ ನೀವು ಎಲ್ಲಿಯೂ ಓಡಾಡುವ ಅವಶ್ಯಕತೆ ಇಲ್ಲ ಅಥವಾ ನೀವು ಎಲ್ಲಿಯೂ ಯಾರಿಗೂ ಪಾವತಿಸುವ ಅವಶ್ಯಕತೆ ಇಲ್ಲ. ನೀವು ಈ ಕೆವೈಸಿಯನ್ನ ಸಂಪೂರ್ಣವಾಗಿ ಉಚಿತವಾಗಿ ಮಾಡಬಹುದು. ಅದಕ್ಕಾಗಿ ನೀವು ಪಡಿತರ ಅಂಗಡಿಗೆ ಹೋಗಬೇಕು. ಅಲ್ಲಿಂದ ನೀವು ಪಡಿತರವನ್ನ ತೆಗೆದುಕೊಳ್ತೀರಿ. ಇಲ್ಲಿಂದ ನೀವು ಕೆವೈಸಿ ಮಾಡಲು ಸಾಧ್ಯವಾಗುತ್ತದೆ. ಅಂಗಡಿಯವರು POS ಯಂತ್ರದಿಂದ ಬೆರಳಚ್ಚು ತೆಗೆದುಕೊಳ್ಳುವ ಮೂಲಕ ಈ ಕೆವೈಸಿಯನ್ನ ನವೀಕರಿಸುತ್ತಾರೆ. ಪಡಿತರ ಚೀಟಿಯ ಈ ಕೆವೈಸಿಯ ಕೊನೆಯ ದಿನಾಂಕ, ನೀವು ಪಡಿತರ ಚೀಟಿದಾರರಿಗೆ ಆಗಿದ್ರೆ ನೀವು 30 ಜೂನ್ 24 ಅಂದ್ರೆ 2024ರ ಒಳಗೆ ಈ ಕೆವೈಸಿ ಮಾಡಿಸಿಕೊಳ್ಬೇಕು. ವಾಸ್ತವವಾಗಿ ಎಲ್ಲಾ ಪಡಿತರ ವಿತರರಿಗೆ ಈ ಕೆವೈಸಿಗೆ ಕೊನೆಯ ದಿನಾಂಕವನ್ನ ಇಲಾಖೆ ಜೂನ್ 30ರಂದು ನಿಗದಿಪಡಿಸಿದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ಕೆವೈಸಿ ಮಾಡಲು ಜೂನ್ 30ರ ಒಳಗೆ ಮಾತ್ರ ವ್ಯವಹಾರಗಳಿಗೆ ಸಮಯವಿದೆ. ಆದ್ದರಿಂದ ನೀವು 30ರ ಒಳಗೆ ನಿಮ್ಮ ಪಡಿತರ ಚೀಟಿಯನ್ನ ಪಡೆಯುವುದು ಮುಖ್ಯ.